ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ಆತ್ಮೀಯರೇ, ಅಮೆರಿಕದಲ್ಲಿ ಡಿವೋರ್ಸ್ ಅನ್ನೋದು ಒಂದು ಕಾಮನ್ ಸಂಗತಿ. ಆದರೆ ಇಂಡಿಯಾದಲ್ಲಿ ಅದೊಂದು ಭಾವನಾತ್ಮಕ ಸಂಗತಿ. ಇಂಡಿಯಾದಲ್ಲಿ ಕೂಡ ಇತ್ತೀಚೆಗೆ ಡಿವೋರ್ಸ್ ರೇಷಿಯೋ 65% ಏರಿದೆ ಅನ್ನೋದೇ ಬಹಳ ಕಳವಳಕಾರಿ ಅಂಶ. ಈ ಡಿವೋರ್ಸ್ಗೆ ಅನೇಕ ಕಾರಣಗಳಿರ್ಬೋದು. ಅದರಲ್ಲಿ ಒಂದು ಮುಖ್ಯ ಕಾರಣ ನಿಮ್ಗೆ ಹೇಳೋದಕ್ಕೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ, ಮನುಷ್ಯರನ್ನು 3 ವರ್ಗಗಳಾಗಿ ವಿಂಗಡಿಸ್ಬೋದು. ಮೊದಲನೇದು ವಿಜುವಲ್ ಕ್ಯಾಟಗರಿ ಅಂತ, ಕನ್ನಡದಲ್ಲಿ ದೃಶ್ಯಾತ್ಮಕರು ಅಂತಾರೆ ಇವ್ರನ್ನ. ಎರಡನೇದು ಕೆನೆಸ್ಥೆಟಿಕ್ ಕ್ಯಾಟಗರಿ, ಇವ್ರನ್ನ ಸ್ಪರ್ಶಾತ್ಮಕರು ಅಂತಾರೆ. ಮೂರನೇದು ಅಡಿಟರಿ ಕ್ಯಾಟಗರಿ ಅಂತ, ಇವ್ರನ್ನ ಶಬ್ದಾತ್ಮಕರು ಅಂತಾರೆ. ಉದಾಹರಣೆಗೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಇವರು ಹೆಂಗಿರ್ತಾರೆ ಅಂತಂದರೆ, ಈಗ ವಿಜುವಲ್ ಪರ್ಸನ್ನು ಪಾರ್ಕ್ಗೆ ಹೋದರೆ ತನ್ನ ಪ್ರೇಯಸಿನ ಹೇಗೆ ಭೇಟಿ ಮಾಡ್ತಾನೆ ನೋಡೋಣ. ಅವನೇನು ಮಾಡ್ತಾನಂದರೆ, ಪ್ರೇಯಸಿಯಿಂದ ಮುಖಾಮುಖಿಯಾಗಿ ಸ್ವಲ್ಪ ದೂರ ಕೂತ್ಕೊಂಡು ಆಕೆಯ ಬಾಹ್ಯ ಸೌಂದರ್ಯವನ್ನು ಆಸ್ವಾದಿಸ್ತಿರ್ತಾನೆ. ಅಂದರೆ ಈ ವಿಜುವಲ್ಸ್ ಎಲ್ಲನೂ ಸೌಂದರ್ಯೋಪಾಸಕರು. ಅದೇ ಕೆನೆಸ್ಥೆಟಿಕ್ ಪರ್ಸನ್ ಅಲ್ಲಿಗೆ ಹೋದರೆ ಅವನು ಆ ಹೆಣ್ಮಗಳ ಪಕ್ಕದಲ್ಲೇ ಕೂತ್ಕೊಂಡು ಆಕೆಯ ಶರೀರ ಸ್ಪರ್ಶ ಆಗಬೇಕು ಅವನಿಗೆ. ಇಲ್ಲ ಅಂತಂದರೆ ಅವನಿಗೆ ಅದು ತೃಪ್ತಿ ಆಗೋದಿಲ್ಲ, ಅದು ಪೂರ್ಣ ಆಗೋದಿಲ್ಲ ಆ ಭೇಟಿ. ಅಂದರೆ ಸ್ಪರ್ಶಾನುಭವ ಆಗಬೇಕು ಇಫ್ ಹಿ ಈಸ್ ಎ ಕೆನೆಸ್ಥೆಟಿಕ್ ಪರ್ಸನ್. ಅದೇ ಅಡಿಟರಿ ಕ್ಯಾಟಗರಿ ಇದಾನಲ್ಲ, ಇವನಿಗೆ ಪಾರ್ಕಿಗೆ ಹೋಗಿ ಹುಡುಗಿಯನ್ನು ಭೇಟಿ ಮಾಡುವ ಅವಶ್ಯಕತೆನೇ ಬರೋದಿಲ್ಲ. ಯಾಕೆ? ಇವನು ಫೋನ್ ತೊಗೊಳ್ತಾನೆ, ಹಲೋ ಹೇಗಿದ್ದೀಯಾ ಅಂತ ಮಾತಾಡಿ ಆ ಕಡೆಯಿಂದ ಹುಡುಗಿ ವಾಯ್ಸ್ ಕೇಳಿಸಿದರೆ ಸೊ ಇವನು ಖುಷಿ. ಇದು ಬರೀ ಗಂಡಸರಲ್ಲಿ ಮಾತ್ರ ಅಲ್ಲ, ಹೆಂಗಸರಲ್ಲಿ ವಿಜುವಲ್ ಇದ್ದಾರೆ, ಹೆಣ್ಮಕ್ಳಲ್ಲಿ ಕೆನೆಸ್ಥೆಟಿಕ್ ಇದ್ದಾರೆ, ಹೆಣ್ಮಕ್ಳಲ್ಲಿ ಅಡಿಟರೀಸ್ ಇದ್ದಾರೆ. ಇನ್ನೂ ಚೆನ್ನಾಗಿ ಹೇಳಬೇಕಾದ್ರೆ ಈ ಅಡಿಟರಿ ಕ್ಯಾಟಗರಿಯಲ್ಲ, ದೇ ಆರ್ ದಿ ಲವರ್ಸ್ ಆಫ್ ಮ್ಯೂಸಿಕ್. ಉದಾಹರಣೆಗೆ SPB ಅಡಿಟರಿ ಪರ್ಸನ್. ಅದೇ ರಾಜ್ಕುಮಾರ್ ಇದ್ದಾರಲ್ಲ, ಅವರು ಸ್ಪರ್ಶಾತ್ಮಕ. ರಜನಿಕಾಂತು, ಕಮಲ್ ಹಾಸನ್ನು ಇವರೆಲ್ಲ ವಿಜುವಲ್ ಪರ್ಸನ್ಸ್. ಈ ವಿಜುವಲ್ ಪರ್ಸನ್ಸು ಅದ್ಭುತವಾಗಿ ಮೂವಿ ಮೇಕರ್ಸ್ ಆಗ್ತಾರೆ. ಲೈಕ್ ಕಾಂತಾರ, ಬಾಹುಬಲಿ ಇವೆಲ್ಲ ಸಿನಿಮಾ ಬರಬೇಕಾದ್ರೆ ದುರಂಧರ್, ಅವನಿಗೆ ವಿಜುವಲ್ ಎಬಿಲಿಟಿ ಚೆನ್ನಾಗಿರಬೇಕು. ಇವೆಲ್ಲ ನಿರ್ದೇಶಕರಿಗೆ ಇರ್ತಾರೆ. ಸೊ ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಒಂದು ವಿಜುವಲ್ ಪರ್ಸನ್ಗೆ ಇನ್ನೊಂದು ವಿಜುವಲ್ ಪರ್ಸನ್ ಕೊಟ್ಟು ಮದುವೆ ಮಾಡಿದ್ರೆ ಅದು ಒಂದು ಎತ್ತು ಇನ್ನೊಂದು ಎತ್ತಿಗೆ ಮದುವೆ ಮಾಡಿದಾಗೆ. ಅದೇ ಕೆನೆಸ್ಥೆಟಿಕ್ ಪರ್ಸನ್ನೇ ಕೊಟ್ಟು ಮದುವೆ ಮಾಡಬೇಕು. ಅದು ಹೇಗೆ? ಒಂದು ಎಮ್ಮೆ ಇನ್ನೊಂದು ಎಮ್ಮೆಗೆ ಮದುವೆ ಮಾಡಿದಾಗೆ. ಈ ಅಡಿಟರಿ ಈ ಎರಡಕ್ಕೂ ಅಡ್ಜಸ್ಟ್ ಆಗ್ತಾನೆ. ಆದರೆ ವಿಜುವಲ್ಗೂ ಕೆನೆಸ್ಥೆಟಿಕ್ಗೂ ಅಡ್ಜಸ್ಟ್ ಆಗೋದಿಲ್ಲ. ಇಲ್ಲಿ ಯಾವಾಗ ಅಡ್ಜಸ್ಟ್ ಆಗೋದಿಲ್ವೋ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಬರ್ತದೆ. ಒಬ್ಬರು ಕೊಡು ಅಂದರೆ ಇನ್ನೊಬ್ರು ತಗೋ ಅಂತಾರೆ. ಸೊ ಹಾಗಾಗಿ ಭಿನ್ನಾಭಿಪ್ರಾಯ ಬರಲಿಕ್ಕೆ ಇದೇ ಕಾರಣ. ಕೆಲವರು ವಿಜುವಲ್ ಎಬಿಲಿಟಿ ತುಂಬ ಚೆನ್ನಾಗಿದ್ದರೆ ಅವರು ತುಂಬ ಡಿಮ್ಯಾಂಡ್ ಮಾಡ್ತಾರೆ, ಒಡವೆ ಕೊಡಿಸು, ವಸ್ತ್ರ ಕೊಡಿಸು, ಸೀರೆ ಕೊಡಿಸು. ಅದೇ ಅವ್ರು ಕೆನೆಸ್ಥೆಟಿಕ್ ಪರ್ಸನ್ ಆದರೆ ಅವ್ರಿಗೇನು ಬೇಕಾಗಿಲ್ಲ, ಗಂಡನ ಸಾಮೀಪ್ಯ, ಮಕ್ಕಳ ಸಾಮೀಪ್ಯ ಇಷ್ಟಿದ್ರೆ ಅವರನ್ನು ತೃಪ್ತಿಪಡಿಸೋದು. ಹಾಗೆ ಮುಂದೆ ಯಾವತ್ತಾದ್ರೂ ಹೆಣ್ಣು ನೋಡುವಾಗ ಅಥವಾ ಗಂಡು ನೋಡುವಾಗ, ಮದುವೆ ಮಾಡಿಸುವಾಗ ಮಕ್ಕಳಿಗೆ ಈ ಒಂದು ಅಂಶವನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಕುಂಡಲಿ ನೋಡಿ, ಜಾತಕ ನೋಡಿ ಮದುವೆ ಮಾಡೋದು ಒಂದು ಆಸ್ಪೆಕ್ಟ್. ಆದರೆ ಈಗ ಇಂಡಿಯಾದಲ್ಲಿ ಎಲ್ಲ ಜಾತಕ ನೋಡಿನೇ ಹೆಚ್ಚಿನ ಅಂಶ ಮದುವೆಗಳಾಗೋದು. ಆದರೆ ಡೈವರ್ಸ್ ರೇಷಿಯೋ 65% ಬಂದಿದೆಯಲ್ಲ, ಹಾಗಾಗಿ ಇನ್ನೂ ಏನೋ ನಾವು ಗಮನಿಸಬೇಕಾದಿದೆ. ಅದು ನಾನು ಹೇಳ್ತಿರೋದು. ಈ ವ್ಯಕ್ತಿತ್ವ ಯಾವ ಕ್ಯಾಟಗರಿ ಬರ್ತಾರೆ ಅನ್ನೋ ತಿಳ್ಕೊಂಡ್ರೆ ಅವರ ಸಂಬಂಧ ಸುದೀರ್ಘವಾಗಿರ್ತದೆ. ಅವರಿಬ್ಬರ ಮಧ್ಯೆ ರ್ಯಾಪೋ ಬೆಳೆದಿರ್ತದೆ, ರ್ಯಾಪೋ ಬೆಳೆಯುತ್ತೆ. ಡಿಫರೆನ್ಸ್ ಆಫ್ ಒಪಿನಿಯನ್ಸು ಸಾಮಾನ್ಯವಾಗಿ ಬರೋದಿಲ್ಲ. ಸಣ್ಣ ಪುಟ್ಟ ಮನಸ್ತಾಪಗಳಿದ್ದರೂ ಕೂಡ ಅವ್ರು ಹೊಂದ್ಕೊಂಡು ಹೋಗ್ತಾರೆ. ಅದಕ್ಕೆ ಕಾರಣ ಏನಂದರೆ ಇಬ್ಬರೂ ಒಂದೇ ರೀತಿಯ ವ್ಯಕ್ತಿತ್ವಗಳಾದ್ದರಿಂದ ಅವರಿಬ್ಬರ ಮಧ್ಯೆ ಸಾಮರಸ್ಯ ಬರ್ತದೆ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗ್ತದೆ. ಇದನ್ನು ಹೆಂಗೆ ಪತ್ತೆ ಹಚ್ಚೋದು? ಅದಕ್ಕೆ ಓರಿಯೆಂಟೇಷನ್ ಟೆಸ್ಟ್ ಅಂತ ಇದೆ. ಅಂದರೆ ಒಂದು ವ್ಯಕ್ತಿ ವಿಜುವಲ್ಲ, ಕೆನೆಸ್ಥೆಟಿಕ, ಅಡಿಟರಿನ ಅಂತ ತಿಳ್ಕೊಳ್ತಕ್ಕಂಥ ಒಂದು ಪ್ರಶ್ನೆ ಮಾಲಿಕೆ ಇದೆ. ಅದು ನೀವು ನಮ್ಮ ಸಂಪರ್ಕ ಮಾಡಿದ್ರೆ ನಾವು ಅದನ್ನು ಕಳಿಸ್ಕೊಡ್ತೀವಿ. ನೀವು ಅಲ್ಲೇ ಆನ್ಲೈನಲ್ಲಿ ಫಿಲ್ ಮಾಡಿಬಿಟ್ಟು ನಮಗೆ ಕಳಿಸಿದರೆ ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ನಾವು ಇಲ್ಲಿಂದನೇ ಅದಕ್ಕೆ ಆನ್ಸರ್ ಮಾಡ್ತೀವಿ. ಸೊ ಹಾಗಾಗಿ
ಆದಷ್ಟು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಮದುವೆ ಆದಮೇಲೆ ನಾವು ಮುನ್ನೆಚ್ಚರಿಕೆ ತಗೊಳ್ಳೋದಕ್ಕಿಂತ ಮದುವೆಗೆ ಮುಂಚೆ ನಾವು ಈ ಥರ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ದೋಷಗಳನ್ನು ಗಮನಿಸಿದರೆ ನಾವು ಮದುವೆ ನಂತರ ಭಿನ್ನಾಭಿಪ್ರಾಯಗಳು, ಜಗಳಗಳು, ಡಿವೋರ್ಸು ಇವೆಲ್ಲ ಅವಾಯ್ಡ್ ಮಾಡ್ಬೋದು ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಶುಭವಾಗಲಿ. ಧನ್ಯವಾದಗಳು.